ಪ್ರೀತಿಯ ಕನ್ನಡಿಗರಿಗೆಲ್ಲ ನಿಮ್ಮ ಕನ್ನಡತಿ ಕನಕ ಮಾಡುವ ನಮಸ್ಕಾರ. ಇದು ನನ್ನ ಪ್ರಥಮದ ಪ್ರಯತ್ನದ ಒಂದು ವಿಡಿಯೋ. ನಾನು ನನಗೆ ತಿಳಿದಿರುವಷ್ಟು ವಿಷಯವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇನ್ನಷ್ಟು ಹೊಸ ಹೊಸ ವಿಷಯಗಳು, ಸಂಗತಿಗಳು ಹಾಗೂ ಖಾದ್ಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಲು ಇಷ್ಟಪಡ್ತೀನಿ. ಪ್ರಯತ್ನಕ್ಕೆ ನಿಮ್ಮದೊಂದು ಮೆಚ್ಚುಗೆ ಇರಲಿ. ಇಂದು ನಾನು ನನ್ನ ಮೊಮ್ಮಕ್ಕಳು ಹಾಗೂ ಮಕ್ಕಳಿಗೆ ಒಂದು ಅತ್ಯುತ್ತಮವಾದ ಏರ್ ಆಯಿಲ್ ತಯಾರಿಸ್ತಿದ್ದೇನೆ. ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಬ್ರಾಹ್ಮಿ ಎಲೆ ಅಂದರೆ ಒಂದಲ್ಗ, ಅದಕ್ಕೆ ಇನ್ನೊಂದು ಹೆಸರು. ಕೂದಲಿಗೆ ಆರೋಗ್ಯಕ್ಕೆ ತುಂಬ ಅತ್ಯುತ್ತಮವಾದ ಆಯುರ್ವೇದದ ಗಿಡಮೂಲಿಕೆ. ಇದು ನೆತ್ತಿಯನ್ನು ತಂಪಾಗಿಸಿ ಕೂದಲು ಉದ್ದವಾಗಿ ಬೆಳೆಯುವುದು ಮತ್ತು ಹೊಸ ಕೂದಲನ್ನು ಬೆಳೆಯಲು, ತಲೆಹೊಟ್ಟು ನಿವಾರಿಸಲು ತುಂಬ ಉಪಯುಕ್ತ. ಅದು ಒಂದು ಹಿಡಿ ಹಾಕೊಳ್ಳಿ. ರೋಸ್ರಿ ಎಲೆಗಳು, ಇದು ಕೂಡ ಕೂದಲಿಗೆ ತುಂಬ ಒಳ್ಳೆಯದು, ದಪ್ಪ ಮತ್ತು ಉದ್ದವಾಗಿ ಬೆಳೆಯೋಕ್ಕೆ. ಈರುಳ್ಳಿ, ಇದು ಕೂದಲು ಉದುರುವುದನ್ನು ತಡೆಗಟ್ಟಿ ಬೇರುಗಳು ಗಟ್ಟಿಯಾಗಲು ಸಹಾಯ ಮಾಡುತ್ತೆ. ಬೆಟ್ಟದ ನೆಲ್ಲಿಕಾಯಿ, ಇದರಲ್ಲಿರುವ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಕೂದಲನ್ನು ಕಪ್ಪಾಗಿ ಮತ್ತು ಹೊಳೆಯುವ ಹಾಗೆ ಮಾಡುತ್ತೆ. ವೀಳ್ಯದೆಲೆ, ಇದು ಕೂದಲು ಗಟ್ಟಿಯಾಗಿ ಹಾಗೂ ಬಲಿಷ್ಠವಾಗಿ ಬೆಳೆಯಲು ಉಪಯೋಗವಾಗುತ್ತೆ. ಬೇವು, ಕೂದಲಿನ ಆರೋಗ್ಯಕ್ಕೆ ನೈಸರ್ಗಿಕ ಔಷಧಿಯಾಗಿದೆ. ತಲೆಪೊಟ್ಟು, ನೆವೆ ಮತ್ತು ಸೋಂಕುಗಳು ಇದ್ದರೆ ಕಡಿಮೆ ಮಾಡುತ್ತೆ. ಕರಿಬೇವು, ಇದರಲ್ಲಿ ಕಬ್ಬಿಣದ ಅಂಶ, ವಿಟಮಿನ್ ಸಿ, ಬಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿರುವುದರಿಂದ ಕೂದಲು ದಟ್ಟವಾಗಿ ಸೋಂಪಾಗಿ ಬೆಳೆಯುತ್ತೆ. ಇದಕ್ಕೆ ಮೆಹಂದಿ ಇನ್ನೊಂದು. ಇದರಿಂದ ಕೂದಲು ಒಣಗಿರೋ ಹಾಗೆ ಕಾಣದಂತೆ ಕೂದಲು ಸಮಸ್ಯೆ ಪರಿಹಾರ. ಬಿಳಿ ಕೂದಲು ಬರದ ಹಾಗೆ ತಡೆಯುತ್ತೆ. ಗುಲಾಬಿ, ಇದು ಕೂದಲಿಗೆ ಕಾಂತಿಯನ್ನು ಹೆಚ್ಚಿಸುತ್ತೆ. ದಾಸವಾಳದ ಹೂವು, ಅದರ ಎಲೆಗಳು, ಅದು ಬಿಳಿ ಕೂದಲನ್ನು ಬರದಂತೆ ತಡೆಯುತ್ತೆ ಹಾಗೂ ಒಟ್ಟು ಬರದಂತೆ ತಡೆಯುತ್ತೆ. ಗರಿಕೆ, ಇದು ಕೂಡ ಒಂದು ಕೂದಲಿಗೆ ವಿಶೇಷವಾದ ಗಿಡಮೂಲಿಕೆ ಅಂತಲೇ ಹೇಳ್ಬೋದು. ಬಾದಾಮಿ, ಇದು ನೆನೆಸಿ ಅದನ್ನು ರುಬ್ಬಿ ಎಣ್ಣೆಗೆ ಹಾಕಿ ಬೇಯಿಸಬೇಕು. ಅದು ತುಂಬ ನೆತ್ತಿನ ತಂಪು ಮಾಡುತ್ತೆ, ಕೂದಲು ಹೊಳೆಯುವಂಗೆ ಮಾಡುತ್ತೆ. ಅಲೋವೆರಾ, ಇದಂತೂ ತುಂಬ ಅತ್ಯುತ್ತಮವಾದದ್ದು. ಕೂದಲಿಗೆ ತೇವಾಂಶ ಆಗಿ ಚೆನ್ನಾಗಿ ಕೂದಲು ಹೊಳಪಾಗಿರುತ್ತೆ. ಕಲಾಂಜಿ ಸೀಡ್ಸ್, ಇದು ಬಿಳಿ ಕೂದಲು ಬರದಾಗೆ ಕಪ್ಪಾಗಿರೋಕ್ಕೆ ಸಹಾಯ ಮಾಡುತ್ತೆ ಕೂದಲನ್ನ. ಮೆಂತ್ಯ, ಇದರಲ್ಲಿ ತುಂಬ ಕಬ್ಬಿಣದ ಅಂಶ ಇರೋದ್ರಿಂದ ಕೂದಲು ಸೊಂಪಾಗಿ ದಪ್ಪವಾಗಿ ಬೆಳೆಯುತ್ತೆ. ಮೆಂತ್ಯ, ಕಲಾಂಜಿ, ಬಾದಾಮಿ, ಇವು ಮೂರನ್ನು ಅರ್ಧ ಗಂಟೆ ನೆನೆಸಿ ಅಲೋವೆರಾ ಜೊತೆ ರುಬ್ಬಿ ಆ ಮಿಶ್ರಣವನ್ನು ಎಣ್ಣೆಗೆ ಹಾಕಿ ಬೇಯಿಸಬೇಕು. ನಾನಿವಾಗ ಹೇಗೆ ತಯಾರಿಸ್ತೀನಿ ಅಂತ ಈಗ ತಿಳಿಸ್ತೀನಿ ನೋಡಿ. 1 ಲೀಟ್ರ್ ಕೊಬ್ಬರಿ ಎಣ್ಣೆ, 1/4 ಲೀಟ್ರ್ ಹರಳೆಣ್ಣೆ. ಈಗ ಒಂದೊಂದೇ ಗರಿಕೆ, ಒಂದಲ್ಗ, ವೀಳ್ಯದೆಲೆ, ಗುಲಾಬಿ ಹೆಸಳು, ವೀಳ್ಯದೆಲೆ, ಕರಿಬೇವು ಎಲ್ಲ ಹಾಕಿ ನಿಧಾನವಾಗಿ ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಕೈ ಆಡಿಸಿ ಅದು ಉಪ್ಪು ಬರೋದನ್ನು ನೋಡಿಕೊಂಡು ಸಣ್ಣ ಉರಿನಲ್ಲೇ ಬೇಯಿಸಬೇಕು. ಈಗ ಸಮ ಉರಿ ಹಾಕ್ಕೊಂಡು ನಿಧಾನವಾಗಿ ದಾಸವಾಳದೆಲೆ ಪ್ರತಿಯೊಂದನ್ನು ನಾನು ಹೇಳಿದ್ದೆಲ್ಲ ಹಾಕಿ, ನೆಲ್ಲಿಕಾಯಿ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ನೋಡಿ. ಈರುಳ್ಳಿ ಅದನ್ನು ತುರ್ಕೊಂಡಿದ್ದೀನಿ. ಎಲ್ಲ ಹಾಕಿ ನಿಧಾನ ಕೈ ಆಡಿಸ್ತಾ ಚೆನ್ನಾಗಿ ಬೇಯಿಸಿ ಕೈ ಆಡಿಸ್ತಾನೆ ಇರಬೇಕು. ತಳ ಕಚ್ಚಿದಂಗೆ ನೋಡ್ಕೊಳ್ಳಿ. ಅಲೋವೆರಾ ಎಲ್ಲ ರುಬ್ಬಿರೋ ಮಿಶ್ರಣ ಎಲ್ಲ ನೋಡಿ ಹೇಗೆ ಮಿಕ್ಸ್ ಆಗಿ ಚೆನ್ನಾಗಿ. ಇದನ್ನೊಂದು ಸಲ ಯೂಸ್ ಮಾಡಿ ನೋಡಿ. ಇದನ್ನು 2 ತಿಂಗಳು ಸತತವಾಗಿ, ತುಂಬ ಗಾಢವಾಗಿ ಹಚ್ಚಬಾರ್ದು, ಲೈಟಾಗಿ ಹಚ್ಚಿ ಮಸಾಜ್ ಮಾಡಿ 3 ತಿಂಗಳಿಗೆ ನಿಮ್ಮ ಕೂದಲು ತುಂಬ ರೇಷ್ಮೆ ಥರ ಉದ್ದವಾಗಿ ದಪ್ಪವಾಗಿ ಚೆನ್ನಾಗಾಗುತ್ತೆ ನೋಡಿ. ನಾವು ಹಾಕಿರೋ ಪದಾರ್ಥಗಳೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದು ಬಿಟ್ಕೊಂಡು ಯಾವ ಥರ ಕಲರ್ ಬಂದಿದೆ ನೋಡಿ. ತುಂಬ ಘಮ ಅಂತ ಇದೆ ನೋಡಿ. ಈ ಥರ ಬೆಳೆಯುತ್ತೆ. 3 ತಿಂಗಳಿಗೆ ನಿಮ್ಮ ಕೂದಲು ತುಂಬ ಉದ್ದವಾಗಿ, ಈಗ ನಾನು ಹಚ್ಕೊಂಡಿದ್ದೀನಿ ನೋಡಿ. ನಂದು ಮೊದಲನೇ ಪ್ರಯತ್ನ ಇದು. ಈ ಏರ್ ಆಯಿಲ್ ನಿಮಗೆ ಇಷ್ಟ ಆಗಿದರೆ ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಇದನ್ನು ಗಿಡಮೂಲಿಕೆಯಿಂದ ತಯಾರಿಸಿರೋದ್ರಿಂದ ಇದು ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಆದಷ್ಟು ಕೆಮಿಕಲ್ಸ್ ಎಣ್ಣೆಯಿಂದ ದೂರ ಇರಿ. ಸುತ್ತಮುತ್ತ ಇರೋ ನೈಸರ್ಗಿಕವಾಗಿ ಸಿಕ್ಕಂಥದ್ದನ್ನೇ ಬಳಸ್ಕೊಂಡು ನಮ್ಮ ಕೂದಲನ್ನ ಆರೋಗ್ಯ ಕಾಪಾಡಿಕೊಂಡು ಖುಷಿಯಾಗಿರೋಣ.